2025 ಬೀಳ್ಕೊಟ್ಟು 2026 ಬರಮಾಡಿಕೊಳ್ಳುವುದಕ್ಕೆ ಜಗತ್ತು ಕಾತುರದಿಂದ ಕುಳಿತಿದೆ. ಅದರಂತೆ ಮಂಗಳೂರಲ್ಲೂ ಕೂಡ ಬಹಳಷ್ಟು ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಮಂಗಳೂರಿಗೆ ಬೇರೆ ಬೇರೆ ಊರುಗಳಿಂದ ಏನು ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. 2025 ಏನು ಬೀಳ್ಕೊಟ್ಟು 26 ಅದ್ದೂರಿಯಾಗಿ ವೆಲ್ಕಮ್ ಮಾಡೋದಕ್ಕೆ ಜನರು ಬೇರೆ ಬೇರೆ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮಂಗಳೂರಿನ ಬೀಚ್ಗಳತ್ತ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಅಂದರೆ ಮಂಗಳೂರು ಅಂದರೆ ಮೊದಲು ನೆನಪಾಗುವುದು ಇಲ್ಲಿನ ಬೀಚ್ಗಳು. ಹೀಗಾಗಿ 2025 ಒಂದು ಕಳೆಯುವುದಕ್ಕೋಸ್ಕರವಾಗಿ ಈ ಒಂದು ಬೀಚ್ ಬದಿಗೆ ಹೆಚ್ಚಿನ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ವಿವಿಧ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಅಂದರೆ ಬೀಚ್ ಬದಿಗಳಲ್ಲಿ ಏನು ಈ ನ್ಯೂ ಇಯರ್ ಪಾರ್ಟಿಗೆ ಅವಕಾಶಗಳನ್ನು ಕೂಡ ಕಲ್ಪಿಸಲಾಗಿದೆ. ಅಂದರೆ ಪೊಲೀಸ್ ಪರ್ಮಿಷನ್ ತೆಗೆದುಕೊಂಡು ಬೀಚ್ ಬದಿಗಳಲ್ಲೂ ಕೂಡ ಪಾರ್ಟಿ ಮಾಡೋದಕ್ಕೆ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಕೆಲವೊಂದು ಷರತ್ತುಗಳಿದೆ, ಅದನ್ನು ಪಾಲಿಸಿಕೊಂಡು ಬೀಚ್ ಬದಿಗಳಲ್ಲೂ ಕೂಡ ನ್ಯೂ ಇಯರ್ ಪಾರ್ಟಿಗಳನ್ನು ಮಾಡಬಹುದಾಗಿದೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬೀಚ್ಗಳತ್ತ ಹರಿದು ಬರ್ತಾ ಇದ್ದಾರೆ ಮತ್ತು ತಣ್ಣೀರು ಬಾವಿ ಸುತ್ತಮುತ್ತಲ ಅಂದರೆ ತಣ್ಣೀರು ಬಾವಿ ಆಗಿರ್ಬೋದು, ಪಣಂಬೂರು ಬೀಚ್ ಆಗಿರ್ಬೋದು, ಈ ಭಾಗದಲ್ಲಿ ಇದ್ದಂಥ ಹೋಮ್ ಸ್ಟೇ ಆಗಿರ್ಬೋದು, ರೆಸಾರ್ಟ್ಗಳಾಗಿರ್ಬೋದು ಎಲ್ಲವೂ ಕೂಡ ಈಗ ತುಂಬಿರುವಂಥದ್ದು. ದೂರದಿಂದ ಪ್ರವಾಸಿಗರು ಬಂದು ಇಲ್ಲಿ ಹೋಮ್ ಸ್ಟೇಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಉಳಿದುಕೊಂಡಿದ್ದಾರೆ ಮತ್ತು ದೂರದಿಂದ ಊರುಗಳಿಂದ ಪ್ರವಾಸಿಗರು ಕೂಡ ಆಗಮಿಸ್ತಾ ಇದ್ದಾರೆ. ಹಲವು ಕಡೆಗಳಲ್ಲಿ ಪಾರ್ಟಿಗೆ ಅರೇಂಜ್ಮೆಂಟ್ ಕೂಡ ಆಗಿದೆ. ಅದರಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಪ್ರವಾಸಿಗರೇನಿದ್ದಾರೆ ಅವರು ಮಂಗಳೂರಿನ ಬೀಚ್ ಬದಿಗಳಲ್ಲಿ ಸೇರ್ತಾ ಇದ್ದಾರೆ. ನೋಡ್ಬೋದು ದೃಶ್ಯದಲ್ಲಿ ಸಾಕಷ್ಟು ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಅಂದರೆ ಸೂರ್ಯಾಸ್ತಮಾನ, ಸೂರ್ಯೋದಯ ಈ ರೀತಿಯ ದೃಶ್ಯಗಳನ್ನು ಕೂಡ ಕಂಡುಕೊಳ್ಳುವುದಕ್ಕೆ ಹೆಚ್ಚಿನ ಪ್ರವಾಸಿಗರು ಬರ್ತಾ ಇದ್ದಾರೆ. ಬೀಚ್ ಬದಿಗಳಲ್ಲಿ ಸಮುದ್ರದ ಅಲೆಗಳ ಜೊತೆ ಆಟಾಡಿ ಎಂಜಾಯ್ ಮಾಡ್ತಾ ಇದ್ದಾರೆ. 2025 ಒಂದು ಒಳ್ಳೆ ರೀತಿಯಲ್ಲಿ ಕಳೆದು 26 ಉತ್ತಮವಾಗಿ ವೆಲ್ಕಮ್ ಮಾಡೋದಕ್ಕೆ ಏನು ಪ್ರವಾಸಿಗರು ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆ ಮಾಡ್ತಾ ಇದ್ದಾರೆ. ಕೇವಲ ಬೀಚ್ ಬದಿಗಳು ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈಗಾಗಲೇ ಏನು ಪಾರ್ಟಿಗಳಿಗೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ. ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬೀಚ್ ಬದಿಗಳಿಗೆ ಬರ್ತಾ ಇದ್ದಾರೆ. ಬೀಚ್ ಬದಿಯಲ್ಲಿ ಸಮುದ್ರದ ಅಲೆಗಳ ಜೊತೆ ಆಟಾಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಬೀಚ್ ಬದಿಯಲ್ಲಿ ಇದ್ದಂಥ ಹೋಮ್ ಸ್ಟೇ ಆಗಿರ್ಬೋದು, ರೆಸಾರ್ಟ್ಗಳಾಗಿರ್ಬೋದು ಎಲ್ಲವೂ ಕೂಡ ಈಗ ತುಂಬಿರುವಂಥದ್ದು. ಪಾರ್ಟಿಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಬೀಚ್ ಇಸ್ ವೆರಿ ಬ್ಯೂಟಿಫುಲ್ ಓವರ್ ಹಿಯರ್. ನಮಗೆ ತುಂಬ ಚಂದ ಅನ್ನಿಸ್ತಾ ಉಂಟು ಇಲ್ಲಿ ಇರುವಾಗ. ಮತ್ತು ದಿ ಆಂಬಿಯನ್ಸ್, ದಿ ಎನ್ವೈರ್ಮೆಂಟ್ ಇಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಇಟ್ಸ್ ಸೋ ಪ್ಲೆಸೆಂಟ್ ಓವರ್ ಹಿಯರ್. ಎವ್ರಿಥಿಂಗ್ ವಿ ಆರ್ ಜಸ್ಟ್ ಫೀಲಿಂಗ್ ಸೋ ಎಂಜಾಯಿಂಗ್ ಓವರ್ ಹಿಯರ್ ರೈಟ್ ನೌ. ಸೊ ಇಟ್ಸ್ ಅ ಪ್ಲೆಷರ್ visiting this beach over here. Beautiful place to enjoy. It's just worth it to enjoy in this place. It's great to enjoy with your family, with your friends, and everyone is bringing their friends, enjoying with their group so nicely over here. So it's very grateful to be over here. ತುಂಬ ಚಂದ 2025 was too tough obviously, ಬಟ್ ಒಳ್ಳೆ ಇತ್ತು, ತುಂಬ ನಾಟ್ ಇಶ್ಯೂ. ಇಲ್ಲಿ ತುಂಬ ಚಂದ ಉಂಟು. ಇದು ಬೀಚ್ ಬಂದೆ ನಾನು ಆ್ಯಕ್ಚುಲಿ ಐ ಆಮ್ ಫ್ರಮ್ ಮುಂಬೈ ಬೇಸಿಕ್ಲಿ. ಸೊ ಮುಂಬೈ ಬೀಚಸ್ ಲೈಕ್ ಸೌತ್ ಇಂಡಿಯನ್ ಬೀಚಸ್ ಆರ್ ವೇ ಮೋರ್ ಬೆಟರ್ ದೆನ್ ಮುಂಬೈ ಬೀಚಸ್. So it's a good experience over here. It's a very nice beach with this very clean and this restaurants you have, the sitting place you have, and very calm, and sunset is beautiful. We are going to watch that. ಮಂಗಳೂರಲ್ಲಿ ಪನ್ನಂಬೂರು ಬೀಚ್ ಹೋದರೆ, ಮತ್ತು ಪಬ್ಬಾಸ್, ಈಟರೀಸ್, ಆಮೇಲೆ ಟೆಂಪಲ್ಸ್ ನೋಡಬೇಕು. ಈಗ ಟು ಸ್ಪೆಂಡ್ ಆ ವೆಕೇಷನ್ ಫಾರ್ ದ ನ್ಯೂ ಇಯರ್ ವಿ ಹ್ಯಾವ್ ಕಮ್ ಟು ದಿಸ್ ಬ್ಯೂಟಿಫುಲ್ ಪ್ಲೇಸ್ ಆಫ್ ಬೀಚಸ್ ವೇರ್ ದ ಬೀಚಸ್ ಆರ್ really clean and tourist friendly. People are very warm, the accommodations are good, so people should come and enjoy in Mangalore for their vacation. 2025 ಬೀಳ್ಕೊಟ್ಟು 2026 ಬರಮಾಡಿಕೊಳ್ಳುವುದಕ್ಕೆ ಜಗತ್ತು ಕಾತುರದಿಂದ ಕುಳಿತಿದೆ. ಅದರಂತೆ ಮಂಗಳೂರಲ್ಲೂ ಕೂಡ ಬಹಳಷ್ಟು ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಮಂಗಳೂರಿಗೆ ಬೇರೆ ಬೇರೆ ಊರುಗಳಿಂದ ಏನು ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. 2025 ಏನು ಬೀಳ್ಕೊಟ್ಟು 26 ಅದ್ದೂರಿಯಾಗಿ ವೆಲ್ಕಮ್ ಮಾಡೋದಕ್ಕೆ ಜನರು ಬೇರೆ ಬೇರೆ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮಂಗಳೂರಿನ
ಬೀಚ್ಗಳತ್ತ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಅಂದರೆ ಮಂಗಳೂರು ಅಂದರೆ ಮೊದಲು ನೆನಪಾಗುವುದು ಇಲ್ಲಿನ ಬೀಚ್ಗಳು. ಹೀಗಾಗಿ 2025 ಒಂದು ಕಳೆಯುವುದಕ್ಕೋಸ್ಕರವಾಗಿ ಈ ಒಂದು ಬೀಚ್ ಬದಿಗೆ ಹೆಚ್ಚಿನ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ವಿವಿಧ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಅಂದರೆ ಬೀಚ್ ಬದಿಗಳಲ್ಲಿ ಏನು ಈ ನ್ಯೂ ಇಯರ್ ಪಾರ್ಟಿಗೆ ಅವಕಾಶಗಳನ್ನು ಕೂಡ ಕಲ್ಪಿಸಲಾಗಿದೆ. ಅಂದರೆ ಪೊಲೀಸ್ ಪರ್ಮಿಷನ್ ತೆಗೆದುಕೊಂಡು ಬೀಚ್ ಬದಿಗಳಲ್ಲೂ ಕೂಡ ಪಾರ್ಟಿ ಮಾಡೋದಕ್ಕೆ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಕೆಲವೊಂದು ಷರತ್ತುಗಳಿದೆ, ಅದನ್ನು ಪಾಲಿಸಿಕೊಂಡು ಬೀಚ್ ಬದಿಗಳಲ್ಲೂ ಕೂಡ ನ್ಯೂ ಇಯರ್ ಪಾರ್ಟಿಗಳನ್ನು ಮಾಡಬಹುದಾಗಿದೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬೀಚ್ಗಳತ್ತ ಹರಿದು ಬರ್ತಾ ಇದ್ದಾರೆ ಮತ್ತು ತಣ್ಣೀರು ಬಾವಿ ಸುತ್ತಮುತ್ತಲ, ಅಂದರೆ ತಣ್ಣೀರು ಬಾವಿ ಆಗಿರ್ಬೋದು, ಪಣಂಬೂರು ಬೀಚ್ ಆಗಿರ್ಬೋದು, ಈ ಭಾಗದಲ್ಲಿ ಇದ್ದಂತಹ ಹೋಮ್ ಸ್ಟೇ ಆಗಿರ್ಬೋದು, ರೆಸಾರ್ಟ್ಗಳಾಗಿರ್ಬೋದು, ಎಲ್ಲವೂ ಕೂಡ ಈಗ ತುಂಬಿರುವಂಥದ್ದು. ದೂರ ದೂರದಿಂದ ಪ್ರವಾಸಿಗರು ಬಂದು ಇಲ್ಲಿ ಹೋಮ್ ಸ್ಟೇಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಉಳಿದುಕೊಂಡಿದ್ದಾರೆ ಮತ್ತು ದೂರ ದೂರದಿಂದ ಊರುಗಳಿಂದ ಪ್ರವಾಸಿಗರು ಕೂಡ ಆಗಮಿಸ್ತಾ ಇದ್ದಾರೆ. ಹಲವು ಕಡೆಗಳಲ್ಲಿ ಪಾರ್ಟಿಗೆ ಅರೇಂಜ್ಮೆಂಟ್ ಕೂಡ ಆಗಿದೆ. ಅದರಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಪ್ರವಾಸಿಗರೇನಿದ್ದಾರೆ ಅವರು ಮಂಗಳೂರಿನ ಬೀಚ್ ಬದಿಗಳಲ್ಲಿ ಸೇರ್ತಾ ಇದ್ದಾರೆ. ನೋಡ್ಬೋದು ದೃಶ್ಯದಲ್ಲಿ ಸಾಕಷ್ಟು ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಅಂದರೆ ಸೂರ್ಯಾಸ್ತಮಾನ, ಸೂರ್ಯೋದಯ ಈ ರೀತಿಯ ದೃಶ್ಯಗಳನ್ನು ಕೂಡ ಕಂಡುಕೊಳ್ಳುವುದಕ್ಕೆ ಹೆಚ್ಚಿನ ಪ್ರವಾಸಿಗರು ಬರ್ತಾ ಇದ್ದಾರೆ. ಬೀಚ್ ಬದಿಗಳಲ್ಲಿ ಸಮುದ್ರದ ಅಲೆಗಳ ಜೊತೆ ಆಟಾಡಿ ಎಂಜಾಯ್ ಮಾಡ್ತಾ ಇದ್ದಾರೆ. 2025 ಒಂದು ಒಳ್ಳೆ ರೀತಿಯಲ್ಲಿ ಕಳೆದು 26 ಉತ್ತಮವಾಗಿ ವೆಲ್ಕಮ್ ಮಾಡೋದಕ್ಕೆ ಏನು ಪ್ರವಾಸಿಗರು ಕೂಡ ಎಲ್ಲ ರೀತಿಯಾದಂತಹ ಸಿದ್ಧತೆ ಮಾಡ್ತಾ ಇದ್ದಾರೆ. ಕೇವಲ ಬೀಚ್ ಬದಿಗಳು ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈಗಾಗಲೇ ಏನು ಪಾರ್ಟಿಗಳಿಗೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ. ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬೀಚ್ ಬದಿಗಳಿಗೆ ಬರ್ತಾ ಇದ್ದಾರೆ. ಬೀಚ್ ಬದಿಯಲ್ಲಿ ಸಮುದ್ರದ ಅಲೆಗಳ ಜೊತೆ ಆಟಾಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಬೀಚ್ ಬದಿಯಲ್ಲಿ ಇದ್ದಂಥ ಹೋಮ್ ಸ್ಟೇ ಆಗಿರ್ಬೋದು, ರೆಸಾರ್ಟ್ಗಳಾಗಿರ್ಬೋದು, ಎಲ್ಲವೂ ಕೂಡ ಈಗ ತುಂಬಿರುವಂಥದ್ದು. ಪಾರ್ಟಿಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಬೀಚ್ ಇಸ್ ವೆರಿ ಬ್ಯೂಟಿಫುಲ್ ಓವರ್ ಹಿಯರ್. ನಮಗೆ ತುಂಬ ಚಂದ ಅನ್ನಿಸ್ತಾ ಉಂಟು ಇಲ್ಲಿ ಇರುವಾಗ. ಮತ್ತು ದಿ ಆ್ಯಂಬಿಯನ್ಸ್, ದಿ ಎನ್ವೈರ್ಮೆಂಟ್ ಇಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಇಟ್ಸ್ ಸೋ ಪ್ಲೆಸೆಂಟ್ ಓವರ್ ಹಿಯರ್. ಎವ್ರಿಥಿಂಗ್ ವಿ ಆರ್ ಜಸ್ಟ್ ಫೀಲಿಂಗ್ ಸೋ ಎಂಜಾಯಿಂಗ್ ಓವರ್ ಹಿಯರ್ ರೈಟ್ ನೌ. So it's a pleasure visiting this beach over here. Beautiful place to enjoy. It's just worth it to enjoy in this place. It's great to enjoy with your family, with your friends, and everyone is bringing their friends, enjoying with their group so nicely over here. So it's very grateful to be over here. ತುಂಬ ಚಂದ 2025 ವಾಸ್ ಟೂ ಟಫ್ ಆಬ್ವಿಯಸ್ಲಿ, ಬಟ್ ಒಳ್ಳೆ ಇತ್ತು, ತುಂಬ ನಾಟ್ ಇಶ್ಯೂ. ಇಲ್ಲಿ ತುಂಬ ಚಂದ ಉಂಟು. ಇದು ಬೀಚ್ ಬಂದೆ ನಾನು ಆ್ಯಕ್ಚುಲಿ ಐ ಆಮ್ ಫ್ರಮ್ ಮುಂಬೈ ಬೇಸಿಕ್ಲಿ. ಸೊ ಮುಂಬೈ ಬೀಚಸ್ ಲೈಕ್ ಸೌತ್ ಇಂಡಿಯನ್ ಬೀಚಸ್ ಆರ್ ವೇ ಮೋರ್ ಬೆಟರ್ ದೆನ್ ಮುಂಬೈ ಬೀಚಸ್. So it's a good experience over here. It's a very nice beach with this very clean and this restaurants you have, the sitting place you have, and very calm, and sunset is beautiful. We are going to watch that. ಮಂಗಳೂರಲ್ಲಿ ಪನ್ನಂಬೂರು ಬೀಚ್ ಹೋದರೆ, ಮತ್ತು ಪಬ್ಬಾಸ್, ಮತ್ತು ಈಟರೀಸ್, ಆಮೇಲೆ temples ನೋಡಬೇಕು. ಈಗ to spend our vacation for the new year, we have come to this beautiful place of beaches, where the beaches are really clean and tourist friendly. People are very warm, the accommodations are good, so people should come and enjoy in Mangalore for their vacation.